ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕ್ಕಿಂಗ್ ಚಾನೆಲ್. ದಿಢೀರಾಗಿ ಹಶ್ವಾಗ್ತಿದೆ, ಏನಾದರೂ ತಿನ್ನಬೇಕು ಅನ್ನಿಸ್ದಾಗ ಅಥವಾ ಬೇಕ್ರಿ ಸ್ಟೈಲಲ್ಲಿ ಬೇಕ್ರಿ ರುಚಿಯಲ್ಲಿ ಏನಾದರೂ ತಿನ್ನಬೇಕು ಅನ್ನಿಸ್ದಾಗ ಈ ರೀತಿ ಆರೋಗ್ಯಕರವಾಗಿ ಮನೇಲೇ ಮಾಡ್ಕೊಂಡು ತಿಂದು ನೋಡ್ರಿ. ಈ ಸ್ನ್ಯಾಕ್ಸು ಸೂಪರಾಗಿರುತ್ತೆ, ಖಂಡಿತ ಎಲ್ಲರೂ ಇಷ್ಟಪಡ್ತಾರೆ ನೋಡಿ. ಹಾಗಾದರೆ ನೋಡಿ ಹೇಗೆ ಮಾಡೋದು ಅಂತ ಹೇಳಿ. ನಾನು ಇವತ್ತು ಇಲ್ಲಿ ಒಂದು ಆಲೂಗಡ್ಡೆನ ಬಳಸಿಬಿಟ್ಟು ಈ ಸ್ನ್ಯಾಕ್ಸನ್ನು ಪ್ರಿಪೇರ್ ಮಾಡ್ತಾಯಿದ್ದೀನಿ ನೋಡಿರಿ. ಒಂದು ಮೀಡಿಯಮ್ ಸೈಜಿನ ಆಲೂಗಡ್ಡೆನ ತೊಗೊಂಡಿದ್ದೀನಿ. ಇದು ಹಸಿ ಆಲೂಗಡ್ಡೆ, ಕುದಿಸಿದಂಥ ಆಲೂಗಡ್ಡೆ ಅಲ್ಲ. ಇದನ್ನು ಮೇಲಿಂದ ಸಿಪ್ಪೆ ಎಲ್ಲ ತೆಗೆದು ಗ್ರೇಟ್ ಮಾಡಿ ತಗೊಂಬಿಡ್ರಿ. ಯಾಕಂದರೆ ಸಿಪ್ಪೆ ಇದ್ದರೆ ಚೆನ್ನಾಗಿ ಬರೋದಿಲ್ಲ ಆಲೂಗಡ್ಡೆ ಸ್ನ್ಯಾಕ್ಸು. ನಾವು ಕುದಿಸಿದ್ರಾದರೆ ಈಸಿಯಾಗಿ ಪೀಲ್ ಮಾಡಿಬಿಡ್ತೀವಿ. ಬಟ್ ಇದು ಹಸಿಯಾಗಿರೋದ್ರಿಂದ ಇದನ್ನ ಈ ಥರ ಗ್ರೇಟರಿಂದನೇ ನೀವು ತೆಗಿಬೇಕಾಗುತ್ತೆ. ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ. ಈ ಥರ ಎಲ್ಲ ತಗೊಂಬಿಡ್ರಿ. ಅಥವಾ ನೀವೇನಾದರೂ ಜಾಸ್ತಿ ಕ್ವಾಂಟಿಟಿಯಲ್ಲಿ ಸ್ನ್ಯಾಕ್ಸ್ ಮಾಡೋರಿದ್ದರೆ ಇನ್ನೂ 2 ಆಲೂಗಡ್ಡೆನಾದರೂ ನೀವು ಬಳಸ್ಬೋದು. ಬಟ್ ನಾನು ಇವತ್ತಿಲ್ಲಿ 1 ಆಲೂಗಡ್ಡೆನ ಬಳಸಿ ಎಷ್ಟು ಸ್ನ್ಯಾಕ್ಸನ್ನು ಮಾಡ್ಬೋದು ಅಂಥೇಳಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿರಿ. ಈ ರೀತಿ ತೆಗೆದು ಒಂದ್ಸರಿ ಇದನ್ನು ನೀರಲ್ಲಿ ಹಾಕಿ ಚೆನ್ನಾಗಿ ವಾಶ್ ಮಾಡಿ ತೊಗೊಂಡು ಬನ್ನಿ. ಮತ್ತು ನೋಡಿರಿ, ಒಂದು ಪ್ಲೇಟ್ ತೊಗೊಂಡು ಈಗ ಇದನ್ನು ಗ್ರೇಟ್ ಮಾಡ್ತಾಯಿದ್ದೀನಿ. ನಾನು ಮೀಡಿಯಮ್ ಲೇಯರ್ಸನ್ನು ತೊಗೊತಾ ಇದ್ದೀನಿ ಗ್ರೇಟ್ ಮಾಡಿ. ತುಂಬ ದಪ್ಪ ಲೇಯರ್ಸು ಬೇಡ, ತುಂಬ ತೆಳುವಾಗಿಯೂ ಬೇಡ ನೋಡಿರಿ. ಈ ಥರ ಮೀಡಿಯಮ್ ಇರುವಂತಹ ಲೇಯರ್ಸನ್ನು ನಾನಿಲ್ಲಿ ಗ್ರೇಟ್ ಮಾಡಿ ತೊಗೋತಾ ಇದ್ದೀನಿ. ಯಾಕೆಂದರೆ ಇದು ನೋಡಿರಿ, ಫ್ರೈ ಮಾಡಬೇಕಾದ್ರೆ ತುಂಬ ಗರಿಗರಿಯಾಗಿ ಕ್ರಂಚಿಯಾಗಿ ಬರುತ್ತೆ, ಟೇಸ್ಟ್ ಕೂಡ ಜಬರ್ದಸ್ತ್ ಇರುತ್ತೆ. ಹಾಗಾಗಿ ಸ್ವಲ್ಪ ಇದನ್ನು ಮೀಡಿಯಮ್ ಲೇಯರ್ಸಲ್ಲಿ ಈ ರೀತಿ ಗ್ರೇಟ್ ಮಾಡಿ ತೊಗೊಳ್ರಿ. ತುಂಬ ಚೆನ್ನಾಗಿ ಸ್ನ್ಯಾಕ್ಸನ್ನು ನಾವು ಕ್ವಿಕ್ಕಾಗಿ ಮಾಡಿಕೊಂಡು ತಿನ್ಬೋದು. ಕುದಿಸಿದ ಆಲೂಗಡ್ಡೆ ಆದರೆ ಸ್ವಲ್ಪ ಆಲೂಗಡ್ಡೆ ಕುದಿಸೋಕೆ ಅದಕ್ಕೆಲ್ಲ ಟೈಮ್ ತೊಗೊಳುತ್ತೆ. ಈ ರೀತಿ ಹಸಿ ಆಲೂಗಡ್ಡೆಯಿಂದ ಈ ಸ್ನ್ಯಾಕ್ಸನ್ನು ನೀವು ಪ್ರಿಪೇರ್ ಮಾಡಿ ನೋಡಿರಿ, ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ. ಈಗ ಮೀಡಿಯಮ್ ಲೇಯರ್ಸ್ನಲ್ಲಿ ನಾನು ಪೂರ್ತಿ ಆಲೂಗಡ್ಡೆನ ಗ್ರೇಟ್ ಮಾಡಿ ತೊಗೊಂಡು ಬರ್ತೀನಿ ನೋಡಿರಿ. ಒಂದು ಮೀಡಿಯಮ್ ಸೈಜಿನ ಆಲೂಗಡ್ಡೆಯಲ್ಲಿ ಇಷ್ಟು ಲೇಯರ್ಸ್ ನಮಗೀಗ ಸಿಕ್ಕಿದೆ. ಈಗ ನಾನು ಇದನ್ನು 1-2 ಸರಿ ನೀರಿನಲ್ಲಿ ಹಾಕಿ ಚೆನ್ನಾಗಿ ವಾಶ್ ಮಾಡಿ ತೊಗೋತೀನಿ. ಇದರಲ್ಲಿರೋ ಸ್ಟಾರ್ಚ್ ಎಲ್ಲ ಹೊರಟು ಹೋಗಲಿ. ಏಕೆಂದರೆ ಆಲೂಗಡ್ಡೆಯಲ್ಲಿ ತುಂಬ ಸ್ಟಾರ್ಚ್ ಇರುತ್ತೆ. ಹಾಗಾಗಿ ಇದನ್ನು ನೀರಲ್ಲಿ ಹಾಕಿ ಚೆನ್ನಾಗಿ ಇದನ್ನು ವಾಶ್ ಮಾಡ್ಕೊಳ್ರಿ. ನೀವು ಹಾಗೆ ಏನಾದರೂ ಮಾಡಿದ್ರೆ ಏನಾಗುತ್ತೆ, ಕಪ್ಪಾಗಿಬಿಡುತ್ತೆ ನೋಡಿರಿ. ಕಪ್ಪಾದರೆ ಸ್ನ್ಯಾಕ್ಸ್ ತಿನ್ನೋಕ್ಕೆ ಚೆನ್ನಾಗಿರೋದಿಲ್ಲ. ಒಂಥರ ಅದರದ್ದೇನು ಜಿಗಿಟಿನ ಅಂಶ ಏನಿರುತ್ತೆ ನೋಡಿರಿ, ಅದೆಲ್ಲ ಹೋಗಬೇಕು. ಹಾಗಾಗಿ ಇದನ್ನೆಲ್ಲ ಸ್ವಲ್ಪ ನೀರಲ್ಲಿ 1-2 ನೀರಲ್ಲಿ ನೀವು ವಾಶ್ ಮಾಡಿದರೆ ತೊಗೊಂಡ್ರೆ ಸಾಕು ನೋಡಿರಿ. ಲೇಯರ್ಸ್ ಎಲ್ಲ ಹಾರ್ಡಾಗಿ ಸ್ನ್ಯಾಕ್ಸು ತುಂಬ ಗರಿಗರಿಯಾಗಿ ಬರುತ್ತೆ. ಇದೇ ರೀತಿ ನೀವು ಕೂಡ 2 ನೀರಲ್ಲಿ ವಾಶ್ ಮಾಡಿ ತೊಗೊಳ್ರಿ. ಆವಾಗ ಚೆನ್ನಾಗಿ ನೋಡಿರಿ ಈ ರೀತಿ ರಫ್ ಆಗಿ ಬರುತ್ತೆ ನೋಡಿರಿ. ಈಗ ಇದನ್ನು ಸೈಡಿಗೆ ಎತ್ತಿಡೋಣ. ಇಲ್ಲಿ ನೋಡಿರಿ, ನಾನಿಲ್ಲಿ 1 ಕಪ್ಪಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಅಂದರೆ ನಾವು ಚಪಾತಿ ಮಾಡೋಕ್ಕೆಲ್ಲ ಯೂಸ್ ಮಾಡ್ತೀವಲ್ವ, ಅದೇ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಮಲ್ಟಿಗ್ರೇನ್ ಆಟ ಅಲ್ಲ, ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. 1 ಬೌಲಷ್ಟು ನಾನಿಲ್ಲಿ ತೊಗೊಂಡಿದ್ದೀನಿ. ಈಗ ಇದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನಾವು ಚಪಾತಿ ಹಿಟ್ಟು ನಾದ್ತೀವಲ್ವ ಆ ರೀತಿ ನಾದ್ಕೋಬೇಕು. ಸ್ವಲ್ಪ ಇದಕ್ಕೆ ನೋಡಿರಿ, ಒಂದು ಚಿಟಿಕೆಯಷ್ಟು ಉಪ್ಪು ಮತ್ತು ಎಣ್ಣೆ ಹಾಕಿ ನಾನು ಇದನ್ನು ಹಿಟ್ಟನ್ನು ನಾದ್ತೀನಿ. ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಹಾಕೋದಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿರಿ. ಸ್ವಲ್ಪ 1 ಸ್ಪೂನಷ್ಟು ಎಣ್ಣೆ ಹಾಕಿರಿ. ಎಣ್ಣೆನ ಮತ್ತು ಉಪ್ಪಿನ ಜೊತೆ ಚೆನ್ನಾಗಿ ಡ್ರೈ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ರಿ. ನೀವು ಇದನ್ನು ಚಪಾತಿ ಹಿಟ್ಟು ಏನಾದರೂ ಮಿಕ್ಕಿದೆ ಅಂದರೆ ಮನೆಯಲ್ಲಿ, ಅದರಲ್ಲಿ ಸಹಿತ ನೀವು ಇದನ್ನು ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಈ ರೀತಿ ಹಿಟ್ಟನ್ನು ನಾದ್ಕೊಂಡು ಮಾಡ್ಕೋಬೋದು ನೋಡಿರಿ. ಜಾಸ್ತಿ ಚಪಾತಿ ಹಿಟ್ಟು ಏನಾದರೂ ಉಳಿದಾಗ ಟ್ರೈ ಮಾಡಿ ನೋಡಿರಿ, ಖಂಡಿತ ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದು ನೋಡಿರಿ, ಡ್ರೈ ಹಿಟ್ಟಿನ ಜೊತೆ ಎಣ್ಣೆ ಮತ್ತು ಉಪ್ಪು ಚೆನ್ನಾಗಿ ಮಿಕ್ಸ್ ಆಗಿದೆ. ಸ್ವಲ್ಪನೇ ನೀರು ಹಾಕ್ತಾ ಇದನ್ನು ಚಪಾತಿ ಹಿಟ್ಟಿನಿಗಿಂತ ಸ್ವಲ್ಪ ಗಟ್ಟಿಯಾಗಿ ನಾದ್ಕೋಬೇಕು. ಚಪಾತಿ ಹಿಟ್ಟು ಸ್ವಲ್ಪ ಸಾಫ್ಟ್ ಇರುತ್ತೆ, ಬಟ್ ಇದನ್ನು ಸ್ವಲ್ಪ ಗಟ್ಟಿಯಾಗಿ ನಾದ್ಕೊಳ್ರಿ. ಆವಾಗ ಏನಾಗುತ್ತೆ, ತುಂಬ ಗರಿಗರಿಯಾಗಿ ಬರುತ್ತೆ, ಕ್ರಂಚಿಯಾಗಿ ಬರುತ್ತೆ ನೋಡಿರಿ ಸ್ನ್ಯಾಕ್ಸು. ಸ್ವಲ್ಪ ಹಿಟ್ಟು ಸಾಫ್ಟ್ ಆದರೆ ಏನಾಗುತ್ತೆ, ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ನಿಮಗೆಲ್ಲ ಲೇಯರ್ಸು ಚೆನ್ನಾಗಿ ಬರಬೇಕು ಅಂದರೆ ನೀವು ಇದನ್ನು ಹಿಟ್ಟನ್ನು ಗಟ್ಟಿಯಾಗಿ ನಾದ್ಕೋಬೇಕು ನೋಡಿರಿ. ಯಾಕಂದರೆ ಇದನ್ನ ಒಂದು 10 ನಿಮಿಷ ನೆನೆಸೋದ್ರಿಂದ ನೆನೆಸಿದ ಮೇಲೆ ಹಿಟ್ಟು ಇನ್ನೂ ಸಾಫ್ಟ್ ಆಗುತ್ತೆ. ಹಾಗಾಗಿ ಸ್ವಲ್ಪ ನಾದಬೇಕಾದ್ರೇ ನೀವು ಇದನ್ನು ಗಟ್ಟಿಯಾಗಿ ನಾದ್ಕೊಳ್ರಿ ನೋಡಿರಿ. ಈ ರೀತಿ ಗಟ್ಟಿಯಾಗಿಯೇ ನಾದ್ಬಿರಿ. ಒಂದು 10 ನಿಮಿಷ ಇದನ್ನು ನೆನೆ ಹಾಕ್ಬಿಡೋಣ. ನೆನೆದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ನೋಡಿ. ಇಷ್ಟು ಗಟ್ಟಿಯಾಗಿ ನಾದಿದ ಮೇಲೆ ಇದನ್ನ ಈಗ ನೆನೆ ಹಾಕ್ಬಿಡೋಣ. ಈಗ ನೋಡಿರಿ, ನಾನು ಫಸ್ಟ್ ಗ್ರೇಟ್ ಮಾಡಿದಂಥ ಆಲೂಗಡ್ಡೆ ಲೇಯರ್ಸಿಗೆ ಕಟ್ ಮಾಡಿದಂಥ ಉಳ್ಳಾಗಡ್ಡೆನ ಹಾಕ್ತಾಯಿದ್ದೀನಿ. ಇದನ್ನು ಸಹಿತ ಉದ್ದುದ್ದಿಗೆ ಕಟ್ ಮಾಡಿ ತೊಗೊಳ್ರಿ, ಚೆನ್ನಾಗಿರುತ್ತೆ ಉಳ್ಳಾಗಡ್ಡಿ. ಆಮೇಲೆ ಉಳ್ಳಾಗಡ್ಡಿ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು, ಬಟ್ ಹಾಕ್ರಿ, ತುಂಬ ರುಚಿ ಇರುತ್ತೆ. ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಆಮೇಲೆ 1-2 ಹಸಿಮೆಣ್ಸಿನ್ಕಾಯನ್ನ ಸಣ್ಣಗೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ ನೋಡಿರಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ, ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು ಎರಡನ್ನೂ ಸೇರಿಸಿ ಹಾಕ್ತಾಯಿದ್ದೀನಿ ನೋಡಿರಿ. ಕರಿಬೇವು ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ, ಕೊತ್ತಂಬರಿ ಮತ್ತು ಕರಿಬೇವು ಸೊಪ್ಪಿನ ಫ್ಲೇವರು.
ಇದ್ದರೆ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ, ಹಾಕಿರಿ. ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ನಾನಿಲ್ಲಿ ಗರಂ ಮಸಾಲಾನ ಹಾಕ್ತಾಯಿದ್ದೀನಿ ನೋಡಿರಿ. ಇದಿಷ್ಟನ್ನು ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪನ್ನು ಇವಾಗಲೇ ಸೇರಿಸ್ಬೇಡ್ರಿ, ಉಪ್ಪನ್ನು ಲಾಸ್ಟಿಗೆ ಸೇರಿಸ್ರಿ. ಯಾಕೆಂದರೆ ಉಪ್ಪು ಇವಾಗಲೇ ಸೇರಿಸ್ಬಿಟ್ರೆ ಇದು ನೀರಿನಂಶ ಬಿಟ್ಕೊಳ್ಳುತ್ತೆ, ಆವಾಗ ನೀರು ಆಗಿಬಿಡುತ್ತೆ. ಇದನ್ನು ಮಸಾಲೆ ಜೊತೆನೇ ನಾನಿಲ್ಲಿ ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ ನೋಡಿರಿ. ನಾನಿಲ್ಲಿ ಜಾಸ್ತಿ ಮಸಾಲೆ ಹಾಕಿಲ್ಲ, ಜಸ್ಟ್ ಗರಂ ಮಸಾಲೆ ಅಷ್ಟೇ ಮಿಕ್ಸ್ ಮಾಡಿದ್ದೀನಿ. ನಿಮಗೆ ಸ್ವಲ್ಪ ಸ್ಪೈಸಸ್ ಇನ್ನೂ ಜಾಸ್ತಿ ಬೇಕು ಅಂದರೆ ನೀವು ಅಚ್ಚ ಖಾರದ ಪುಡಿ ಅಥವಾ ಬ್ಲ್ಯಾಕ್ ಪೆಪ್ಪರ್ ಪುಡಿನೂ ಹಾಕ್ಬೋದು. ನಾನಿಲ್ಲಿ ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಇದೇ ಒಂದು ಅದ್ಭುತ ರುಚಿ ಇರುತ್ತೆ ನೋಡಿರಿ. ನಿಮ್ಮ ಹತ್ರ ಯಾವ ಮಸಾಲೆ ಇದೆಯೋ ಅದನ್ನು ಆ್ಯಡ್ ಮಾಡಿಕೊಂಡು ನೀವು ಮಾಡ್ಕೋಬೋದು. ಈಗ ಇದನ್ನು ಮಿಕ್ಸ್ ಮಾಡಿದ್ವಲ್ವ ನೋಡಿರಿ, ಇದು ಚೆನ್ನಾಗಿ ಕಲಸಿದ ನಂತರ ಇದನ್ನು ಸೈಡಿಗೆ ಎತ್ತಿಡೋಣ. ಇಲ್ಲಿ ಫಸ್ಟ್ ನಾವೇನು ಹಿಟ್ಟು ನೆನೆಯಕ್ಕೆ ಇಟ್ಟಿದ್ವಲ್ವ ಅದನ್ನು ಈಗ ನಾನು 3 ಉಳ್ಳೆಗಳನ್ನಾಗಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಚೆನ್ನಾಗಿ ಇದನ್ನು ನಾದ್ಕೊಂಡ್ಬಿಟ್ಟು ಈ ರೀತಿ ಈಕ್ವಲಾಗಿ ಹಿಟ್ಟಿನ ಉಳ್ಳೆಗಳನ್ನು ಮಾಡ್ಕೊಳ್ರಿ. ನಾವು ಚಪಾತಿ ಉಳ್ಳೆ ಎಲ್ಲ ಮಾಡ್ತೀವಲ್ವ ಅದೇ ರೀತಿ ಮಾಡ್ಕೊಳ್ರಿ. ನಾನಿಲ್ಲಿ 3 ಚಪಾತಿನ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಡ್ರೈ ಹಿಟ್ಟನ್ನು ಹಾಕಿ ಲಟ್ಟಿಸ್ತಾ ಇದ್ದೀನಿ. ಎಣ್ಣೆ ಹಚ್ಚಿದ್ರೆ ಸ್ವಲ್ಪ ಫ್ಲೋರಿಗೆ ಅದಕ್ಕೆಲ್ಲ ಅಂಟೋ ಚಾನ್ಸ್ ಇರುತ್ತೆ, ಹಾಗಾಗಿ ಡ್ರೈ ಹಿಟ್ಟನ್ನು ಹಾಕಿ ಲಟ್ಟಿಸಿದ್ರೆ ಬೇಗನೂ ಆಗುತ್ತೆ, ಆಮೇಲೆ ಅಂಟ್ಕೊಳ್ಳೋದಿಲ್ಲ ಜಾಸ್ತಿ, ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ. ಹಿಟ್ಟು ಇಲ್ಲಿ ಗಟ್ಟಿಯಾಗಿರೋದ್ರಿಂದ ಜಾಸ್ತಿ ಸ್ಪ್ರೆಡ್ ಆಗೋದಿಲ್ಲ, ಅಂದರೆ ಹಿಗ್ಗೋದಿಲ್ಲ. ಸ್ವಲ್ಪ ನಿಧಾನವಾಗಿ ಲಟ್ಟಿಸ್ತಾ ಹೋದರೆ ಚೆನ್ನಾಗಿ ಬರುತ್ತೆ. ತೆಳ್ಳಗೆ ಮಾಡೋಕ್ಕೆ ಹೋಗಬೇಡ್ರಿ, ಸ್ವಲ್ಪ ದಪ್ಪಗಾನೇ ಇರಲಿ ಇದು. ಯಾಕಂದರೆ ನಾವು ಇದನ್ನು ಸ್ಟೀಮ್ ಮಾಡೋದ್ರಿಂದ ಆಮೇಲೆ ಕಟ್ಟಾಗೋ ಚಾನ್ಸ್ ಇರುತ್ತೆ, ಹಾಗಾಗಿ ತುಂಬ ತೆಳ್ಳಗೆ ಲಟ್ಟಿಸ್ಕೊಳಕ್ಕೆ ಹೋಗಬೇಡ್ರಿ. ಇಷ್ಟು ದಪ್ಪ ಇದ್ದರೆ ಸಾಕು. ನಾನಿಲ್ಲಿ ತೋರಿಸ್ತೀನಿ ನೋಡಿರಿ. ಇಷ್ಟು ದಪ್ಪಕ್ಕೆ ನಾನಿಲ್ಲಿ ಲಟ್ಟಿಸ್ಕೊಂಡಿದ್ದೀನಿ. ಇದೇ ರೀತಿ ಇನ್ನು ಉಳಿದ 2 ಚಪಾತಿಗಳನ್ನು ಲಟ್ಟಿಸ್ಕೊಂಡು ತಗೊಂಡು ಬರ್ತೀನಿ ನೋಡಿರಿ. ಇಲ್ಲಿ 3 ಚಪಾತಿಗಳು ರೆಡಿಯಾಗಿದ್ದಾವೆ. ಇದಕ್ಕೆ ನಾನಿಲ್ಲಿ ಸ್ವಲ್ಪ ಟೊಮ್ಯಾಟೊ ಕೆಚಪ್ಪನ್ನು ಹಾಕ್ತಾಯಿದ್ದೀನಿ. ಇದನ್ನು ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ನೋಡಿರಿ. ಮಕ್ಕಳಿಗೆ ಕೂಡ ತಿನ್ನೋಕ್ಕೆ ಇಷ್ಟಪಡ್ತಾರೆ. ಇದನ್ನು ಚಪಾತಿ ತುಂಬ ಈ ಥರ ಸ್ಪ್ರೆಡ್ ಮಾಡಿಕೊಡ್ರಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಸಾಸನ್ನು ಹಾಕ್ಬೋದು. ಟೊಮ್ಯಾಟೊ ಸಾಸ್ ಹತ್ರ ಹಾಕ್ಬೋದು, ಅಥವಾ ಟೊಮ್ಯಾಟೊ ಕೆಚಪ್ ಆದರೂ ನೀವು ಹಾಕ್ಕೋಬೋದು ನೋಡಿರಿ. ಇವಾಗ ಈ ಥರ ಸ್ಪ್ರೆಡ್ ಮಾಡಿಂದ ನಾವೇನು ಫಸ್ಟ್ ಇದು ಆಲೂಗಡ್ಡೆ ಮಿಕ್ಸರ್ನ ರೆಡಿ ಮಾಡಿದ್ದೀವಲ್ವ ಮಸಾಲದ ಹಾಕಿ, ಇದಕ್ಕೆ ಉಪ್ಪು ಹಾಕಿದ್ದಿಲ್ಲ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿರಿ. ಫಸ್ಟಿಗೆ ಉಪ್ಪು ಸೇರ್ಸೋಕ್ಕೆ ಹೋಗಬೇಡ್ರಿ, ನೀವು ಚಪಾತಿ ಲಟ್ಸೋದ್ರೊಳಗೇ ಅದು ನೀರು ಬಿಟ್ಕೊಂಡ್ಬಿಡುತ್ತೆ. ಹಾಗಾಗಿ ಇದನ್ನು ಮಸಾಲ ಹಾಕಬೇಕಾದ್ರೆ ಲಾಸ್ಟಲ್ಲಿ ನೀವು ಇದನ್ನು ಉಪ್ಪನ್ನು ಸೇರಿಸ್ಕೊಳ್ರಿ. ಆವಾಗ ಅದರಲ್ಲಿರೋವಂಥ ನೀರಿನ ಅಂಶ ಏನು ಬಿಟ್ಕೊಳ್ಳೋದಿಲ್ಲ, ಡ್ರೈ ಆಗಿ ಹಾಗೆ ಇರುತ್ತೆ. ಈಗ ಲಾಸ್ಟಲ್ಲಿ ಉಪ್ಪು ಹಾಕಿ ಇದನ್ನು ಎಲ್ಲ ಕಡೆ ಚೆನ್ನಾಗಿ ಸ್ಪ್ರೆಡ್ ಆಗೋ ರೀತಿ ಕೈಯಿಂದನೇ ನಾನಿಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ರೀತಿ ಮಿಕ್ಸ್ ಮಾಡ್ಕೊಂಡಿಂದ ಈಗ ನಾವೇನು ಟೊಮ್ಯಾಟೊ ಕೆಚಪ್ಪನ್ನು ಹಾಕಿದ್ವಲ್ವ ಆ ಚಪಾತಿಗೆ ಇದ್ರ ಮೇಲೆ ನಾನು ಎಲ್ಲ ಆಲೂ ಮಸಾಲಾನ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಈ ರೀತಿ ಒಂದು ಸರಿ ಮಾಡಿ ನೋಡಿರಿ, ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ರುಚಿ ಮಾತ್ರ ಜಬರ್ದಸ್ತ್ ಆಗಿರುತ್ತೆ ನೋಡಿರಿ, ಸೂಪರ್ ಆಗಿರುತ್ತೆ. ಈಗ ನೋಡಿರಿ ಎಲ್ಲ ಈ ರೀತಿ ಸ್ಪ್ರೆಡ್ ಮಾಡಿದ ಮೇಲೆ ಮಿಕ್ಕಿದ ಇನ್ನೊಂದು ಚಪಾತಿ ಏನಿರುತ್ತೆ ನೋಡಿರಿ ಅದನ್ನು ಇದ್ರ ಮೇಲೆ ಹಾಕೋಣ. ಹಾಕಿಂದ ನೀಟಾಗಿ ಇದನ್ನು ಎಡ್ಜಸ್ ಎಲ್ಲ ಅಂಟಿಸ್ಕೊಂಬಿಡ್ರಿ, ಪ್ರೆಸ್ ಮಾಡಿರಿ. ಆವಾಗ ಮಸಾಲ ತುಂಬಿದಂಥದ್ದೇನು ಹೊರಗಡೆ ಬರೋದಿಲ್ಲ, ಚೆನ್ನಾಗಿ ಕುತ್ಕೊಳ್ಳುತ್ತೆ. ಈಗ ಇದಕ್ಕೂ ಸಹಿತ ನಾನು ಟೊಮ್ಯಾಟೊ ಕೆಚಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿರಿ. ಇದನ್ನು ಸಹಿತ ನೀಟಾಗಿ ಎಲ್ಲ ಕಡೆ ಟೊಮ್ಯಾಟೊ ಕೆಚಪ್ಪನ್ನು ಸ್ಪ್ರೆಡ್ ಮಾಡ್ಕೊಳ್ರಿ. ನಿಮಗೆ ರುಚಿ ತಕ್ಕಾಗಿ ಹೆಚ್ಚು ಕಡಿಮೆ ನೀವು ಇದನ್ನು ಸ್ಪ್ರೆಡ್ ಮಾಡ್ಬೋದು. ಇದ್ರ ಮೇಲೆ ಮತ್ತೆ ಒಂದು ಪದರ ನಾನು ಆಲೂ ಮಸಾಲನ ಹಾಕ್ತಾಯಿದ್ದೀನಿ ನೋಡಿರಿ. ಒಂದು ಆಲೂಗಡ್ಡೆಯಲ್ಲಿ ಇಷ್ಟೊಂದು ಸ್ನ್ಯಾಕ್ಸನ್ನು ನಾವು ಪ್ರಿಪೇರ್ ಮಾಡ್ಬೋದು. 1 ಕಪ್ ಗೋಧಿ ಹಿಟ್ಟು ಅಥವಾ ಒಂದು ಆಲೂಗಡ್ಡೆ ಎರಡನ್ನೂ ನಾವು ಯೂಸ್ ಮಾಡಿಕೊಂಡು ಮಾಡ್ಬೋದು ನೋಡಿರಿ, ತುಂಬ ಚೆನ್ನಾಗಿರುತ್ತೆ. ನಾನು ಹೇಳ್ದಂಗೆ ನೀವು ಚಪಾತಿ ಹಿಟ್ಟು ಏನಾದರೂ ಮಿಕ್ಕಿದ್ರೆ ಅದರಲ್ಲಿ ಕೂಡ ಈ ಸ್ನ್ಯಾಕ್ಸನ್ನು ನೀವು ಪ್ರಿಪೇರ್ ಮಾಡ್ಬೋದು, ತುಂಬ ಚೆನ್ನಾಗೇ ಬರುತ್ತೆ. ಈಗ ನೋಡಿರಿ 3ನೇ ಚಪಾತಿ ಏನಿದೆ ಇದನ್ನು ಇದ್ರ ಮೇಲೆ ಹಾಕಿಬಿಡ್ರಿ. ಹಾಕಿ ಚೆನ್ನಾಗಿ ಇದನ್ನು ಫೋಲ್ಡ್ ಮಾಡಿರಿ. ಇದನ್ನು ಅಂಟಿಸ್ಬಿಡ್ರಿ ಅದಕ್ಕೆ ನೀಟಾಗಿ, ಯಾವುದೇ ಮಸಾಲ ಹೊರಗೆ ಬರಲಾರ್ದಂಗೆ ನೋಡಿಕೊಂಡು ಎಡ್ಜಸ್ ಎಲ್ಲ ನೀಟಾಗಿ ಅಂಟಿಸ್ಕೊಡ್ರಿ ನೋಡಿರಿ. ಇವಾಗಿದ್ದು ರೆಡಿ ಆಯಿತು. ಇದನ್ನು ನಾನಿಲ್ಲಿ 5 ರಿಂದ 10 ನಿಮಿಷದವರೆಗೂ ಇದನ್ನು ಸ್ಟೀಮ್ ಮಾಡಬೇಕು. ಸ್ಟೀಮ್ ಮಾಡಿದ್ರೆ ಏನಾಗುತ್ತೆ, ಒಳಗಡೆ ಇರುವಂತಹ ಮಸಾಲೆ ಏನು ಫಿಲ್ ಮಾಡಿದ್ವಲ್ವ ಅದು ನೀಟಾಗಿ ಬೇಯುತ್ತೆ. ಆವಾಗ ಸ್ನ್ಯಾಕ್ಸ್ ಇನ್ನೂ ಗರಿಗರಿಯಾಗಿ ಬರುತ್ತೆ. ಈಗ ಒಂದು ತಟ್ಟೆ ತೊಗೊಳ್ರಿ. ತಟ್ಟೆ ತೊಗೊಂಡಿದ್ದಕ್ಕೆ ಸ್ವಲ್ಪ ಎಣ್ಣೆನ ಹಚ್ತಾ ಇದ್ದೀನಿ ನಾನು. ಈಗ ನಾವು ರೆಡಿ ಮಾಡ್ಕೊಂಡಂತಹ ಇದೇನು ಚಪಾತಿ ಇದೆ ನೋಡಿರಿ ಮಸಾಲದ್ದು, ಇದನ್ನು ನಾನಿಲ್ಲಿ ಸ್ಟೀಮರ್ನಲ್ಲಿಟ್ಟು ನಾನು ಹೇಳ್ದಂಗೆ 5 ರಿಂದ 10 ನಿಮಿಷ ಇದನ್ನು ಸ್ಟೀಮ್ ಮಾಡ್ಕೊಂಬರ್ತೀನಿ. ಸ್ಟೀಮ್ ಮಾಡಿದ್ರೆ ಇನ್ನೂ ಒಳ್ಳೆ ರುಚಿ ಕೊಡುತ್ತೆ ನೋಡಿರಿ, ಸೂಪರಾಗಿ ಬೆಂದಿರುತ್ತೆ. ಒಂದು 5 ರಿಂದ 10 ನಿಮಿಷ ಆದಮೇಲೆ ನೀವು ಇದನ್ನು ತೆಗೆದು ತಣ್ಣಗಾಗೋಕ್ಕೆ ಬಿಡಬೇಕು ನೋಡಿರಿ. 10 ನಿಮಿಷ ಆದಮೇಲೆ ಚೆನ್ನಾಗಿ ಬೆಂದಿದೆ, ನೋಡ್ತಿರ್ಬೋದು ನೀವು, ಸೂಪರಾಗಿ ಬಂದಿದೆ ನೋಡಿರಿ. ಈಗ ಇದನ್ನು ಸಪ್ರೇಟಾಗಿ ತೆಗೆದು ಪೂರ್ತಿ ಕಂಪ್ಲೀಟ್ ತಣ್ಣಗಾಗೋವರೆಗೂ ಇಡೋಣ. ತಣ್ಣಗಾದ್ಮೇಲೆ ಇದನ್ನು ನಾವೀಗ
ಕಟ್ ಮಾಡಬೇಕು. ಅಷ್ಟರೊಳಗೆ ನೋಡಿರಿ ಸ್ವಲ್ಪ ಇನ್ನೂ ಬಿಸಿ ಇದೆ, ಇದು ಒಂದು 5 ನಿಮಿಷ ತಣ್ಣಗಾಗಲಿ. ಇದಕ್ಕೆ ಒಂದು ಸ್ಲರಿನ ನಾನಿಲ್ಲಿ ರೆಡಿ ಮಾಡ್ತಾಯಿದ್ದೀನಿ ಫ್ರೈ ಮಾಡೋದಕ್ಕೆ. ಈಗ ನೋಡಿರಿ 2 ಸ್ಪೂನಷ್ಟು ನಾನಿಲ್ಲಿ ಮೈದಾವನ್ನು ಹಾಕ್ತಾಯಿದ್ದೀನಿ, ಮೈದಾ ಹಿಟ್ಟನ್ನು. ಮೈದಾ ಹಿಟ್ಟು ಬೇಡ ಅನ್ನೋರು ನೀವು ಗೋಧಿ ಹಿಟ್ಟನ್ನಾದರೂ ಹಾಕ್ಬೋದು, ಏನು ತೊಂದರೆ ಇಲ್ಲ, ಚೆನ್ನಾಗೇ ಕ್ರಿಸ್ಪಿಯಾಗಿಯೇ ಬರುತ್ತೆ. 2 ಸ್ಪೂನ್ ಮೈದಾ ಹಾಕಿಂದ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ. ಇದು ಸಿಂಪಲಾದಂಥ ಸ್ಲರಿ ಮಾಡ್ತಾಯಿದ್ದೀನಿ, ಜಾಸ್ತಿ ಏನಿದಕ್ಕೆ ಮಸಾಲೆ ಹಾಕ್ತಾಯಿಲ್ಲ ನಾನು. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ, ಫ್ರೆಶ್ ಆಗಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕಿರಿ, ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ. ಇದಕ್ಕೆ ನೀರು ಹಾಕಿ ಇದನ್ನು ಲಿಕ್ವಿಡ್ ಥರ ಇದನ್ನು ಕಲಿಸ್ಕೊಡ್ರಿ, ಯಾವುದೇ ಗಂಟೆ ಇಲ್ದಿರೋ ರೀತಿ. ನೋಡಿರಿ ಈ ಥರ ಇದನ್ನು ಕಲಿಸ್ಕೊಂಬಿಡ್ರಿ. ಈಗ ಇದು ಸ್ಲರಿ ರೆಡಿ ಆಯಿತು. ಇದನ್ನು ಸೈಡಿಗೆ ಎತ್ತಿಡ್ರಿ. ಇಲ್ಲಿ ನೋಡಿರಿ ನಾವು ಹಬೆಯಲ್ಲಿ ಬೇಯಿಸ್ಕೊಂಬಂದಂಥ ಇದು ಬ್ಯಾಟರ್ ಏನಾದ್ರು ಚೆನ್ನಾಗಿ ತಣ್ಣಗಾಗಿದೆ. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ನೀವು ಪಿಜ್ಜಾ ಕಟರ್ ಇದ್ದರೆ ಅದರಿಂದನಾದರೂ ಕಟ್ ಮಾಡ್ಬೋದು, ಅಥವಾ ಈ ಥರ ಚಾಕುವಿನಿಂದನೂ ಕಟ್ ಮಾಡ್ಬೋದು. ನೋಡಿರಿ ಸೇಮ್ ಪಿಜ್ಜಾ ಯಾವ ಥರ ಕಟ್ ಮಾಡ್ತೀರೋ ಅದೇ ರೀತಿ ಇದನ್ನು ಕಟ್ ಮಾಡ್ಕೊಳ್ರಿ. ನೀಟಾಗಿ ಬರುತ್ತೆ, ಯಾವುದೇ ಏನು ಹೊರಗಡೆ ಮಸಾಲೆ ಬರೋದಿಲ್ಲ, ತುಂಬ ಚೆನ್ನಾಗಿ ಬೆಂದಿರುತ್ತೆ. ಬೆಂದಿದ್ರೆ ಮಾತ್ರ ನೋಡಿರಿ ಪರ್ಫೆಕ್ಟಾಗಿ ಬರುತ್ತೆ. ಇನ್ನೂ ಬೆಂದಿಲ್ಲ ಅಂದರೆ ನೀವು ಇನ್ನೊಂದು 2 ನಿಮಿಷ ಇದನ್ನು ಬೇಯಿಸ್ಕೋಬೋದು ಹಬೆಯಲ್ಲಿ. ನೋಡಿ ಇದೇ ರೀತಿ ಕಟ್ ಮಾಡಿಕೊಡ್ರಿ. ಎಲ್ಲ ಕಟ್ ಮಾಡಿಂದ ನಾನು ತೋರಿಸ್ತೀನಿ ಲಾಸ್ಟಿಗೆ ಹೇಗೆ ಬಂದಿದೆ ಅಂಥೇಳಿ. ನೋಡಿರಿ ಲೇಯರ್ಸ್ ಮಾತ್ರ ಸೂಪರಾಗಿ ಬಂದಿರುತ್ತೆ. ಇಲ್ಲಿ ನೋಡಿ ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ನಾವು ಡ್ರೈ ಆಗಿ ಹಾಕಿರೋದ್ರಿಂದ ನೋಡಿರಿ ಎಲ್ಲ ಮಸಾಲೆಗಳು ತುಂಬ ಚೆನ್ನಾಗಿ ಬೆಂದಿದೆ, ಅರೋಮಾ ಕೂಡ ಹಾಗೆ ಬಂದಿರುತ್ತೆ. ನೀವು ಏನಾದರೂ ಹೆಲ್ತಿಯಾಗಿ ತಿನ್ನಬೇಕು, ಫ್ರೈ ಮಾಡೋದು ಬೇಡ ಅನ್ನೋರು ಹೀಗೇ ತಿನ್ಬೋದು, ಆಯಿಲ್ ಫ್ರೀಯಾಗಿ ಹೀಗೇ ತಿನ್ಬೋದು. ಒಳ್ಳೆ ಮೋಮೋಸ್ ಥರ ಚೆನ್ನಾಗಿರುತ್ತೆ, ತಿನ್ನೋದಕ್ಕೆ ರುಚಿಯಾಗೂ ಇರುತ್ತೆ. ಈಗ ಇದನ್ನು ಫ್ರೈ ಮಾಡೋಣ. ಫ್ರೈ ಮಾಡೋದಕ್ಕೆ ಒಂದು ಕಡಾಯಿನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ಆಲ್ರೆಡಿ. ಇದಕ್ಕೆ ಎಣ್ಣೆನ ಹಾಕೋಣ. ಫ್ರೈ ಮಾಡೋಕ್ಕೆ ಬೇಕಾದಷ್ಟು ಎಣ್ಣೆ ಬಿಸಿ ಆಗಲಿ. ಈಗ ನೋಡಿರಿ ನಾನು ಸ್ಲರಿನಲ್ಲಿ ಹೇಗೆ ಡಿಪ್ ಮಾಡಿ ಫ್ರೈ ಮಾಡೋದು ಅಂತ ತೋರಿಸ್ತೀನಿ. ಈಗ ನಾವು ಕಟ್ ಮಾಡಿದಂಥ ಒಂದು ಪೀಸಸ್ನ ಇದನ್ನು ತೊಗೊಂಡು ಇದಕ್ಕೆಲ್ಲ ಸ್ಲರಿನ ಕೋಟ್ ಮಾಡಿರಿ ಚೆನ್ನಾಗಿ. ಇದನ್ನು ಸ್ಲರಿ ತುಂಬ ಗಟ್ಟಿಯಾಗಿ ಮಾಡೋಕ್ಕೆ ಹೋಗ್ಬೇಡ್ರಿ, ಲಿಕ್ವಿಡ್ ಥರ ಇರಬೇಕು. ನೋಡಿರಿ ಈ ಹದಕ್ಕೆ ಇರಬೇಕು. ಇದನ್ನು ಒಂದು ಸ್ಪೂನ್ ತೊಗೊಂಡು ಈ ರೀತಿ ಡೈರೆಕ್ಟಾಗಿ ಎಣ್ಣೆಗೆ ಹಾಕಿರಿ. ಸ್ಪೂನಿಂದ ನಮಗೆ ಅಭ್ಯಾಸ ಇಲ್ಲ ಅನ್ನೋರು ಕೈಯಿಂದನಾದರೂ ಹಾಕ್ಬೋದು. ಅದರಲ್ಲಿರುವಂಥ ಎಲ್ಲ ಸ್ಲರಿ ಎಕ್ಸ್ಟ್ರಾ ಏನಿದೆ ನೋಡಿರಿ ನೀರಿನ ಅಂಶ ಹೋಗಿಬಿಡುತ್ತೆ. ಈ ಥರ ಸ್ಪೂನಿಂದ ಹಾಕಿರಿ, ಚೆನ್ನಾಗಿ ಕೈ ಕೂಡ ಎಣ್ಣೆ ಸಿಡಿಯೋದಿಲ್ಲ, ನೀಟಾಗಿ ಬರುತ್ತೆ. ಇದೇ ರೀತಿ ಎಲ್ಲದನ್ನು ಸ್ಲರಿನಲ್ಲಿ ಡಿಪ್ ಮಾಡಿ ನೀವು ಫ್ರೈ ಮಾಡ್ಕೋಬೋದು. ಈಗ ಒಂದು ಸೈಡ್ ಪೂರ್ತಿ ಬೆಂದ ಮೇಲೇ ನೀವು ಇದನ್ನು ತಿರುಗಿಸಿ ಹಾಕ್ರಿ. ಇಲ್ಲಾಂದರೆ ನಾವು ಸ್ಲರಿನಲ್ಲಿ ಡಿಪ್ ಮಾಡಿದಿರೋದ್ರಿಂದ ಎಲ್ಲ ಎಣ್ಣೆಯಲ್ಲಿ ಸ್ಪ್ರೆಡ್ ಆಗೋ ಚಾನ್ಸ್ ಇರುತ್ತೆ. ನೋಡಿರಿ ಇದೇ ರೀತಿ ಎಲ್ಲದನ್ನು ನಾನು ಫ್ರೈ ಮಾಡಿ ತೊಗೊಂಡು ಬರ್ತೀನಿ. ಈಗ ಇದನ್ನು ಸ್ವಲ್ಪ ಹೈ ಫ್ಲೇಮ್ ಇಟ್ಟು ಫ್ರೈ ಮಾಡ್ಕೊಳ್ರಿ. ಆಮೇಲೆ ಏನು ಮಾಡಿರಿ, ಸ್ವಲ್ಪ ಲೋ ಫ್ಲೇಮ್ ಇಟ್ಟು ಫ್ರೈ ಮಾಡ್ಕೊಳ್ರಿ. ಒಳಗಡೆಯಿಂದನೂ ಲೇಯರ್ಸು ತುಂಬ ಚೆನ್ನಾಗಿ ಫ್ರೈ ಆಗಿರ್ತವೆ. ಹೀಗೇ 2 ಕಡೆ ಖಡಕ್ಕಾಗಿ ಇದನ್ನು ಫ್ರೈ ಮಾಡ್ಕೊಳ್ರಿ. ಆವಾಗ ಈಸಿಯಾಗಿ ನೀವು ಇದನ್ನು ಸ್ಟೋರ್ ಕೂಡ ಮಾಡ್ಕೋಬೋದು. ಇದೇ ರೀತಿ ಎಲ್ಲ ಸ್ನ್ಯಾಕ್ಸನ್ನು ನಾನು ಫ್ರೈ ಮಾಡಿ ತೊಗೊಂಡು ಬರ್ತೀನಿ. ನೋಡಿ ಫ್ರೆಂಡ್ಸ್, ಇದೇ ರೀತಿ ಎಲ್ಲ ಆಲೂಗಡ್ಡೆ ರೆಸಿಪಿಗಳನ್ನು ನಾನು ನಮ್ಮ ಚಾನಲ್ನಲ್ಲಿ ಶೇರ್ ಮಾಡಿದ್ದೀನಿ. ನಿಮ್ಗೆ ಯಾವುದಾದ್ರೂ ರೆಸಿಪಿಗಳು ಬೇಕು ಅಂದರೆ ಚಾನಲ್ನ ಓಪನ್ ಮಾಡಿದ ತಕ್ಷಣ ನಿಮಗೆಲ್ಲ ವಿಡಿಯೋಗಳು ಅವೈಲೇಬಲ್ ಇರುತ್ತೆ. ಆಲೂಗಡ್ಡೆ ಸ್ನ್ಯಾಕ್ಸ್ ಆಗಿರ್ಬೋದು, ಅಥವಾ ರೈಸ್ ರೆಸಿಪಿ, ವೆಜ್ ರೆಸಿಪಿ, ನಾನ್ ವೆಜ್ ರೆಸಿಪಿ ಪ್ರತಿಯೊಂದನ್ನು ನಾನು ನಮ್ಮ ಚಾನಲ್ನೇ ಶೇರ್ ಮಾಡಿದ್ದೀನಿ. ಅಲ್ಲಿ ಹೋಗಿ ನೀವು ವಿಡಿಯೋಗಳನ್ನು ನೋಡಿರಿ. ನಿಮ್ಗೆ ವಿಡಿಯೋ ಇಷ್ಟ ಅನಿಸಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿರಿ. ಆವಾಗ ನಾನು ಹಾಕೋ ಡೈಲಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ, ನೀವು ಈಸಿಯಾಗಿ ವಿಡಿಯೋಗಳನ್ನು ನೋಡ್ಬೋದು. ಹಾಗೆ ಈ ವಿಡಿಯೋ ಏನಾದರೂ ಇಷ್ಟ ಅನಿಸಿದರೆ ಹೆಚ್ಚು ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆನ ಶೇರ್ ಮಾಡ್ಕೊಳ್ರಿ. ಅವರು ಒಂದು ಹೊಸ ರುಚಿ ಕಲ್ತಂಗಾಗುತ್ತೆ, ಹೊಸ ರುಚಿ ತಿಂದಂಗಾಗುತ್ತೆ. ನೋಡಿರಿ ಹಾಗಾದರೆ ಹೇಗೆ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ. ಖಡಕ್ಕಾಗಿ ಕ್ರಿಸ್ಪಿಯಾಗಿ ಬಂದಿದೆ, ಸೂಪರ್ ಟೇಸ್ಟ್ ಅಂತೂ ಜಬರ್ದಸ್ತ್ ಆಗಿದೆ. ಹಾಗಾದರೆ ತಡ ಯಾಕೆ, ನೀವು ಕೂಡ ಇವತ್ತೇ ಟ್ರೈ ಮಾಡಿರಿ, ಹೇಗೆ ಬಂತು ಅಂಥೇಳಿ ತಿಳಿಸಿ. ಹಾಗೆ ವಿಡಿಯೋಗೆ ಲೈಕ್ ಕೊಡೋದನ್ನು ಮರೆಯೋಕ್ಕೆ ಹೋಗ್ಬೇಡ್ರಿ. ನಿಮ್ಮ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬಿಂದ ಒಳ್ಳೆಯ ಒಂದು ಮೋಟಿವೇಶನ್ ಸಿಕ್ಕಂಗಾಗುತ್ತೆ. ಆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಬಾಯ್.